ಸಚಿವರಾದಂಥ ಸಂತೋಷ್ ಲಾಡ್ ಅವ್ರ ಜೊತೆಲಿದ್ದೇನೆ ಸರ್. ಒಂದು ವಿಚಾರ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜೂನ್ 2025ರಿಂದ ಕಾರ್ಮಿಕ ಇಲಾಖೆಯಿಂದ ಬಿಡುಗಡೆ ಆಗಬೇಕಾಗಿದ್ದಂಥ 60 ಕೋಟಿ ರೂಪಾಯಿ ಔಷಧ ಬಿಲ್ಗಳು ಇನ್ನೂ ಕ್ಲಿಯರ್ ಆಗಿಲ್ಲ. ಇಲ್ಲಿ ಆರೋಪ ಇರೋದೇನು, ಕೇಂದ್ರ ಸರ್ಕಾರ ರಾಜ್ಯ ಕಳಿಸಿದೆ, ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಯಾವ ಹಣವನ್ನು ಬಿಡುಗಡೆ ಮಾಡಬೇಕಿತ್ತು ಇದುವರೆಗೂ ಮಾಡಿಲ್ಲ. ಮೊದಲೇ ಗುತ್ತಿಗೆದಾರರ ಆರೋಪ ಮಾಡ್ತಿರೋಂಥದ್ದು ಈ ಗೌರ್ಮೆಂಟ್ ಬಂದಾಗಿಂದ ನಮಗೆ ಯಾವುದು ಬಿಲ್ಗಳು ಕ್ಲಿಯರ್ ಆಗಿಲ್ಲ ಅಂತ ಯಾವ ಥರ ನೋಡ್ತೀವಿ? 60 ಕೋಟಿ ಎದುರು ಜನರಲ್ ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಯೂಶಲಿ ಯಾಕಂತಂದ್ರೆ ವಿ ವಾಂಟ್ ಟು ಮೇಕ್ ಸ್ಪೆಷಲ್ ಆಡಿಟ್. ಏನಾಗಿದೆ, ನಮ್ಮ 150 ಕೋಟಿ ರೂಪಾಯಿ ನಾವು ಸ್ಯಾಲರಿ ಖರ್ಚು ಮಾಡ್ತಾ ಇದೀವಿ, 150 ಕೋಟಿ ನಾವು ರಿಯಂಬರ್ಸ್ಮೆಂಟ್ ಮಾಡ್ತಾ ಇದೀವಿ, 150 ಕೋಟಿ ಮೆಡಿಸಿನ್ಸ್ ಕೊಡ್ತಾ ಇದೀವಿ, ಓವರ್ ಅಂಡ್ ಅಬೋವ್ ಮತ್ತೆ ಎಕ್ಸ್ಟ್ರಾ ನಾವು 30 ಕೋಟಿ ಕೊಡ್ತಾ ಇದೀವಿ. ಓವರ್ ಆಲ್ 500 ಕೋಟಿವರೆಗೆ ನಾವು ಖರ್ಚು ಮಾಡ್ತಾ ಇದೀವಿ. ಸೊ ಅದೊಂದು ಆಡಿಟ್ ಆಗ್ಬೇಕಂತಕ್ಕಂಥದ್ದು ಒಂದು ವಾದ ಇದೆ, ಅದು ಬೇರೆ ಪ್ರಶ್ನೆ. ಎರಡನೇದು, ESI ಬಂದಿರತಕ್ಕಂಥ ಕಾರ್ಪೊರೇಷನ್ ದುಡ್ಡು ನೇರವಾಗಿ ಯಾರ್ಯಾರಿಗೆ ಡ್ಯೂ ಇದೆ ಅದು ಹೋಗೇ ಹೋಗುತ್ತೆ. ಸೊ ಸಮಥಿಂಗ್ ನ್ಯೂ ವಿಚ್ ಟೋಲ್ಡ್ ಮಿ, ನಾನು ಯಾರು ಹೇಳಿಲ್ಲ. ಏನಾಗಿದೆ, ಡಾಕ್ಯುಮೆಂಟ್ ಕೂಡ ಇದೆ, ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಕಂಪನಿಗಳಿಗೆ ಹಣ ಬಿಡುಗಡೆ ಮಾಡ್ತಿಲ್ಲ ಅಂತ ಒಂದು ಆರೋಪ ಕೂಡ ಮಾಡಿರುವಂಥದ್ದು. ಇಟ್ಸ್ ವೆರಿ ಗುಡ್. ನನಗೆ ಯಾರು ಇಲ್ಲಿವರೆಗೆ ಹೇಳೇ ಇಲ್ಲ. ಯೂಶಲಿ ಅದೇನಾಗುತ್ತೆ, ನಮ್ಮ ನೋಟಿಸ್ಗೆ ಬರಲಾರಂಗೆ ಆಟೋಮೆಟಿಕ್ ಹೋಗುತ್ತೆ ಅದು. ಬಿಕಾಸ್ ಹೂಎವರ್ ಹ್ಯಾಸ್ ಕ್ಲಿಯರ್ ರೇಸ್ ದ ಬಿಲ್, ಆಟೋಮೆಟಿಕ್ ಇಟ್ ಗೋಸ್. ಸೊ ಸಮಥಿಂಗ್ ನ್ಯೂ, ಬಿಕಾಸ್ nobody has told, but I'll look into it. Definitely it could be not the case. ಸೊ ರೀಸೆಂಟ್ ಆಗಿ ಎಲ್ಲ ಬಿಲ್ಸ್ಗಳು ಕ್ಲಿಯರ್ ಆಗಿರ್ತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ. ನೀವು ಇನ್ನು 2025 ಹೇಳ್ತಾ ಇದ್ರಿ. ಸೊ ಜನವರಿಲಿ ಮೋಸ್ಟ್ ಪ್ರಾಬ್ಲಿ ಎವ್ರಿಥಿಂಗ್ ಶುಡ್ ಹ್ಯಾವ್ ಗಾಟ್ ಕ್ಲಿಯರ್ಡ್. ನಮಗೇನು ಡ್ಯೂ ಬರಬೇಕು ಅಷ್ಟು ದುಡ್ಡು ಬಂದ್ಬಿಡುತ್ತೆ. ಅದು ಬಂದ ತಕ್ಷಣ ಆಟೋಮೆಟಿಕ್ ಕ್ಲಿಯರ್ ಆಗುತ್ತೆ. ಅದಕ್ಕೆ ನಮ್ಮ ಇಂಟರ್ವೆನ್ಷನ್ ಬೇಕಾಗಿಲ್ಲ, ಆಟೋಮೆಟಿಕ್ ಆಗುತ್ತೆ. ಸೊ ಐ ಥಿಂಕ್ ದ ನ್ಯೂ ಕಮಿಷನರ್ ವಿಚ್ ಹ್ಯಾಸ್ ಕಮ್ ಇನ್, ವಿ ಹ್ಯಾಡ್ 3 ಕಮಿಷನರ್ ಚೇಂಜಸ್. ಐ ಥಿಂಕ್ ಇಟ್ಸ್ ಅ ರೆಗ್ಯುಲರ್ ಪ್ರಾಸೆಸ್, ದೇ ವಿಲ್ ಡೂ ಇಟ್. ಸರ್, ಪ್ರಕಾಶ್ ರಾಜ್ ಅವರ ಹೇಳಿಕೆ ನೀವು ಗಮನಿಸಿದ್ದೀರಾ. ಪ್ಯಾಲೆಸ್ತೀನ್ ಚಿತ್ರಗಳನ್ನು ಪ್ರದರ್ಶನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಿಡ್ತಿಲ್ಲ, ರಾಜ್ಯ ಸರ್ಕಾರ ಯಾವ ಥರ ನೋಡುತ್ತೆ? ಅಲ್ಲ, ಅದೇ ಹೇಳ್ತಿರೋದು. ಈಗ ನಮ್ಮ ಇಂಡಿಯನ್ ಬಾಲಿವುಡ್ ಮೂವೀಸ್ ಎಲ್ಲ ಪ್ರಪಂಚಕ್ಕೆ ಹೋಗುತ್ತೆ. ಪ್ಯಾಲೆಸ್ತೈನ್ ಅಂತಕ್ಕಂಥ ಕಾನ್ಸೆಪ್ಟ್ ಇವ್ರ ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು. ಏನು, ಒಂದು ಕೇಂದ್ರ ಸರ್ಕಾರ ಭಾರತ ಸರ್ಕಾರ ಯಾವಾಗಲೂ ನಾವು ಯಾರ ಪರ ಇದ್ವಿ? ವಾಜಪೇಯಿ ಸಾಹೇಬ್ರು ಏನು ಮಾತನಾಡಿರ್ತಕ್ಕಂಥದ್ದು, ಅವ್ರ ಕಾಲದಲ್ಲಿ ಏನು ಸ್ಟ್ಯಾಂಡ್ ತಗೊಂಡಿದ್ದಾರೆ, UN ಅಲ್ಲಿ ಏನು ಸ್ಟ್ಯಾಂಡ್ ತಗೊಂಡಿದ್ವಿ. ಸಿ, ಇಟ್ಸ್ ಅ ಮೋರ್ ಆಫ್ ಅ ಇಂಟರ್ನ್ಯಾಷನಲ್ ಇಶ್ಯೂನಲ್ಲಿ ನಾವು ಯಾರು ಪರ ಇರ್ತೀವಿ, ಯಾರು ವಿರುದ್ಧ ಇರ್ತಕ್ಕಂಥದ್ದು ಒಂದು ಕ್ಲಾರಿಟಿ ಇರಬೇಕು ಸರ್ಕಾರಕ್ಕೆ. ನಾನಿಂದ ಪೊಲಿಟಿಸೈಸ್ ಮಾಡಕ್ಕೆ ಹೋಗಲ್ಲ, ಬಟ್ ನನ್ನ ಔಟ್ಲುಕ್ ಯಾವುದೇ ದೇಶದ ಒಂದು ಪಿಕ್ಚರ್ ಬಂದು ಸ್ಕ್ರೀನ್ ಮಾಡ್ಲಿಕ್ಕೆ ಅದೇನು ತೊಂದರೆ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಐ ಪರ್ಸನಲಿ ಫೀಲ್ ನಮ್ಮ ದೇಶದ ಪಿಕ್ಚರ್ ಎಲ್ಲ ಕಡೆ ಹೋಗುತ್ತೆ. ಆ ದೇಶದ ಪಿಕ್ಚರ್ ಸ್ಕ್ರೀನ್ ಮಾಡಿದ್ರೆ ಏನು ತೊಂದರೆ ಆಗೋದಿದೆ? ಅಕಾರ್ಡಿಂಗ್ ಟು ಮೀ ಮಾಡಬೇಕು. ಕೊನೆಯದಾಗಿ ಸರ್, ಜಮಖಂಡಿಯ ಒಂದು ಸರ್ಕಾರಿ ಶಾಲೆಯ ಮಕ್ಕಳು ಕೆಸರು ನೀರಲ್ಲಿ ಪ್ಲೇಟ್ ತೊಳೆಯುವಂತ ಒಂದು ಫೋಟೋ ವೈರಲ್ ಆಗಿದೆ. ನಮ್ಮ ಶಿಕ್ಷಣ ವ್ಯವಸ್ಥೆ 10-20 ವರ್ಷ ಹಿಂದಕ್ಕೆ ಹೋಯ್ತು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಶುರುವಾಗಿದೆ. ಈ ತರ ಪಿಕ್ ಅಂಡ್ ಚೂಸ್ ನಾವು ಮಾಡ್ಬೋದು. ನೀನೇ ನೋಡಿದ್ರೆ ಮಧ್ಯಪ್ರದೇಶದಲ್ಲಿ ಪೇಪರ್ ಹಾಳಿನಲ್ಲಿ ಊಟ ಮಾಡ್ತಾ ಇದ್ದಾರೆ. ನೀವು ಯಾವ್ದು ಚೋದಿಸ್ಬೇಕು ಅದ್ರ ಮೇಲೆ ಇಂಪಾರ್ಟೆಂಟ್. ಎಸ್, ಇಂಥ ಉದಾಹರಣೆಗಳು ದಿನ ಬೆಳಗ್ಗೆ ನಾವು ಕಣ್ಣರೇ ನೋಡ್ತೀವಿ. ಅದೇ ನೀವು ನೋಡ್ತೀವಿ, ನಾವು ನೋಡ್ತೀವಿ. ಯಾವುದೋ ಒಂದು ವೈರಲ್ ಆದ ತಕ್ಷಣ ಇಶ್ಯೂ ಮಾತನಾಡ್ತೀವಿ. ನಾವು ಸೋಷಿಯಲ್ ಆಗಿ ಆ ರೀತಿ ಬಿಹೇವ್ ಮಾಡ್ತೀವಿ. ಇಟ್ಸ್ ಹೈ ಟೈಮ್. ಐ ಆಮ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಎನಿ ಗೌರ್ಮೆಂಟ್ ಫಾರ್ ದಟ್ ಮ್ಯಾಟರ್. ದ ಸಿಚುವೇಶನ್ ಇಸ್ ದಟ್ ಇಂಥವು ನಾವು ನೋಡಿದಾಗ ನೀವು ಹಂಗೆ ಹೋಗ್ತೀರಿ, ನಾವು ಹಂಗೆ ಹೋಗ್ತೀವಿ. ಅವ್ರ ಪೇರೆಂಟ್ಸ್ ಹಂಗೆ ನೋಡಿ ಹಳ್ಳಿಗೆ ಹಂಗೆ ಇರ್ತಾರೆ. ಇದು ಸಾಮಾನ್ಯವಾಗಿ ನಾವು ಒಪ್ಕೊಂಡಿರ್ತಕ್ಕಂಥದ್ದು. ಸೊ ಇದಕ್ಕೆ ನಾನು ಎನ್ಕರೇಜು ಮಾಡಲ್ಲ. ಇದಕ್ಕೆ ನಾನು ಖಂಡಿತವಾಗ್ಲೂ ನಮ್ಮ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ನಾನು ಭಾಳ ಸಲ ಮಾತನಾಡಿದ್ದೀನಿ. ಇಟ್ಸ್ ನಾಟ್ ಗೋಯಿಂಗ್ ಟು ಚೇಂಜ್ ಓವರ್ ನೈಟ್. ಪಾವರ್ಟಿ ಅಂತಕ್ಕಂಥದ್ದು, ಸೋಷಿಯಲ್ ಬಿಹೇವಿಯರ್ಸ್ ಇರ್ತಕ್ಕಂಥದ್ದು, ಇಟ್ಸ್ ಅ ಬಿಗ್ ಸಬ್ಜೆಕ್ಟ್ ಇದೆ. ನಾವು ಮಾತನಾಡಬೇಕು, ಡೆಪ್ತ್ ಆಗಿ ಮಾತನಾಡಬೇಕು. ಬಟ್ ಇಟ್ಸ್ ದ ವೇ ಟುಡೇ ಸಿಚುವೇಶನ್ ಇಸ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಥ್ಯಾಂಕ್ ಯು. ಇಷ್ಟ ಆಗಿತ್ತು ಸಂತೋಷ್ ಲಾಡ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಚಿವರಾದಂಥ ಸಂತೋಷ್ ಲಾಡ್ ಅವ್ರ ಜೊತೆಲಿದ್ದೇನೆ ಸರ್. ಒಂದು ವಿಚಾರ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜೂನ್ 2025ರಿಂದ ಕಾರ್ಮಿಕ ಇಲಾಖೆಯಿಂದ ಬಿಡುಗಡೆ ಆಗಬೇಕಾಗಿದ್ದಂಥ 60 ಕೋಟಿ ರೂಪಾಯಿ ಔಷಧ ಬಿಲ್ಗಳು ಇನ್ನೂ ಕ್ಲಿಯರ್ ಆಗಿಲ್ಲ. ಇಲ್ಲಿ ಆರೋಪ ಇರೋದೇನು, ಕೇಂದ್ರ ಸರ್ಕಾರ ರಾಜ್ಯ ಕಳಿಸಿದೆ, ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಯಾವ ಹಣವನ್ನು ಬಿಡುಗಡೆ ಮಾಡಬೇಕಿತ್ತು ಇದುವರೆಗೂ ಮಾಡಿಲ್ಲ. ಮೊದಲೇ ಗುತ್ತಿಗೆದಾರರ ಆರೋಪ ಮಾಡ್ತಿರೋಂಥದ್ದು ಈ ಗೌರ್ಮೆಂಟ್ ಬಂದಾಗಿಂದ ನಮಗೆ ಯಾವುದು ಬಿಲ್ಗಳು ಕ್ಲಿಯರ್ ಆಗಿಲ್ಲ ಅಂತ ಯಾವ ಥರ ನೋಡ್ತೀವಿ? 60 ಕೋಟಿ ಎದುರು ಜನರಲ್ ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಯೂಶಲಿ ಯಾಕಂತಂದ್ರೆ ವಿ ವಾಂಟ್ ಟು ಮೇಕ್ ಸ್ಪೆಷಲ್ ಆಡಿಟ್. ಏನಾಗಿದೆ, ನಮ್ಮ 150 ಕೋಟಿ ರೂಪಾಯಿ ನಾವು ಸ್ಯಾಲರಿ ಖರ್ಚು ಮಾಡ್ತಾ ಇದೀವಿ, 150 ಕೋಟಿ ನಾವು ರಿಯಂಬರ್ಸ್ಮೆಂಟ್ ಮಾಡ್ತಾ ಇದೀವಿ, 150 ಕೋಟಿ ಮೆಡಿಸಿನ್ಸ್ ಕೊಡ್ತಾ ಇದೀವಿ, ಓವರ್ ಅಂಡ್ ಅಬೋವ್ ಮತ್ತೆ ಎಕ್ಸ್ಟ್ರಾ ನಾವು 30 ಕೋಟಿ ಕೊಡ್ತಾ ಇದೀವಿ. ಓವರ್ ಆಲ್ 500 ಕೋಟಿವರೆಗೆ ನಾವು ಖರ್ಚು ಮಾಡ್ತಾ ಇದೀವಿ. ಸೊ ಅದೊಂದು ಆಡಿಟ್ ಆಗ್ಬೇಕಂತಕ್ಕಂಥದ್ದು ಒಂದು ವಾದ ಇದೆ, ಅದು ಬೇರೆ ಪ್ರಶ್ನೆ. ಎರಡನೇದು, ESI ಬಂದಿರತಕ್ಕಂಥ ಕಾರ್ಪೊರೇಷನ್ ದುಡ್ಡು ನೇರವಾಗಿ ಯಾರ್ಯಾರಿಗೆ ಡ್ಯೂ ಇದೆ ಅದು ಹೋಗೇ ಹೋಗುತ್ತೆ. ಸೊ ಸಮಥಿಂಗ್ ನ್ಯೂ ವಿಚ್ ಟೋಲ್ಡ್ ಮಿ, ನಾನು ಯಾರು ಹೇಳಿಲ್ಲ. ಏನಾಗಿದೆ, ಡಾಕ್ಯುಮೆಂಟ್ ಕೂಡ ಇದೆ, ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಕಂಪನಿಗಳಿಗೆ ಹಣ ಬಿಡುಗಡೆ ಮಾಡ್ತಿಲ್ಲ ಅಂತ ಒಂದು ಆರೋಪ ಕೂಡ ಮಾಡಿರುವಂಥದ್ದು. ಇಟ್ಸ್ ವೆರಿ ಗುಡ್. ನನಗೆ ಯಾರು ಇಲ್ಲಿವರೆಗೆ ಹೇಳೇ ಇಲ್ಲ. ಯೂಶಲಿ ಅದೇನಾಗುತ್ತೆ, ನಮ್ಮ ನೋಟಿಸ್ಗೆ ಬರಲಾರಂಗೆ ಆಟೋಮೆಟಿಕ್ ಹೋಗುತ್ತೆ ಅದು. ಬಿಕಾಸ್ ಹೂಎವರ್ ಹ್ಯಾಸ್ ಕ್ಲಿಯರ್ ರೇಸ್ ದ ಬಿಲ್, ಆಟೋಮೆಟಿಕ್ ಇಟ್ ಗೋಸ್. ಸೊ ಸಮಥಿಂಗ್ ನ್ಯೂ, ಬಿಕಾಸ್ nobody has told, but I'll look into it. Definitely it could be not the case. So
ರೀಸೆಂಟ್ ಆಗಿ ಎಲ್ಲ ಬಿಲ್ಸ್ಗಳು ಕ್ಲಿಯರ್ ಆಗಿರ್ತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ. ನೀವು ಇನ್ನು 2025 ಹೇಳ್ತಾ ಇದ್ರಿ. ಸೊ ಜನವರಿಲಿ ಮೋಸ್ಟ್ ಪ್ರಾಬ್ಲಿ ಎವ್ರಿಥಿಂಗ್ ಶುಡ್ ಹ್ಯಾವ್ ಗಾಟ್ ಕ್ಲಿಯರ್ಡ್. ನಮಗೇನು ಡ್ಯೂ ಬರಬೇಕು ಅಷ್ಟು ದುಡ್ಡು ಬಂದ್ಬಿಡುತ್ತೆ. ಅದು ಬಂದ ತಕ್ಷಣ ಆಟೋಮೆಟಿಕ್ ಕ್ಲಿಯರ್ ಆಗುತ್ತೆ. ಅದಕ್ಕೆ ನಮ್ಮ ಇಂಟರ್ವೆನ್ಷನ್ ಬೇಕಾಗಿಲ್ಲ, ಆಟೋಮೆಟಿಕ್ ಆಗುತ್ತೆ. ಸೊ ಐ ಥಿಂಕ್ ದ ನ್ಯೂ ಕಮಿಷನರ್ ವಿಚ್ ಹ್ಯಾಸ್ ಕಮ್ ಇನ್, ವಿ ಹ್ಯಾಡ್ 3 ಕಮಿಷನರ್ ಚೇಂಜಸ್. ಐ ಥಿಂಕ್ ಇಟ್ಸ್ ಅ ರೆಗ್ಯುಲರ್ ಪ್ರಾಸೆಸ್, ದೇ ವಿಲ್ ಡೂ ಇಟ್. ಎರಡನೇ ಸರ್, ಪ್ರಕಾಶ್ ರಾಜ್ ಅವರ ಹೇಳಿಕೆ ನೀವು ಗಮನಿಸಿದ್ದೀರಾ? ಪ್ಯಾಲೆಸ್ತೀನ್ ಚಿತ್ರಗಳನ್ನ ಪ್ರದರ್ಶನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಿಡ್ತಿಲ್ಲ. ರಾಜ್ಯ ಸರ್ಕಾರ ಯಾವ ತರ ನೋಡುತ್ತೆ? ಅಲ್ಲ, ಅದೇ ಹೇಳ್ತಿರೋದು. ಈಗ ನಮ್ಮ ಇಂಡಿಯನ್ ಬಾಲಿವುಡ್ ಮೂವೀಸ್ ಎಲ್ಲ ಪ್ರಪಂಚಕ್ಕೆ ಹೋಗುತ್ತೆ. ಪ್ಯಾಲೆಸ್ತೈನ್ ಅಂತಕ್ಕಂಥ ಕಾನ್ಸೆಪ್ಟ್ ಇವ್ರ ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು. ಏನು ಒಂದು ಕೇಂದ್ರ ಸರ್ಕಾರ ಭಾರತ ಸರ್ಕಾರ ಯಾವಾಗಲೂ ನಾವು ಯಾರ ಪರ ಇದ್ವಿ? ವಾಜಪೇಯಿ ಸಾಹೇಬ್ರು ಏನು ಮಾತನಾಡಿರ್ತಕ್ಕಂಥದ್ದು, ಅವ್ರ ಕಾಲದಲ್ಲಿ ಏನು ಸ್ಟ್ಯಾಂಡ್ ತಗೊಂಡಿದ್ದಾರೆ, ಯುಎನ್ಎಲ್ ಏನು ಸ್ಟ್ಯಾಂಡ್ ತಗೊಂಡಿದ್ವಿ. ಸಿ, ಇಟ್ಸ್ ಅ ಮೋರ್ ಆಫ್ ಅ ಇಂಟರ್ನ್ಯಾಷನಲ್ ಇಶ್ಯೂನಲ್ಲಿ ನಾವು ಯಾರು ಪರ ಇರ್ತೀವಿ, ಯಾರು ವಿರುದ್ಧ ಇರ್ತಕ್ಕಂಥದ್ದು ಒಂದು ಕ್ಲಾರಿಟಿ ಇರಬೇಕು ಸರ್ಕಾರಕ್ಕೆ. ನಾನಿಂದ ಪೊಲಿಟಿಸೈಸ್ ಮಾಡಕ್ಕೆ ಹೋಗಲ್ಲ, ಬಟ್ ಅನ್ ಔಟ್ಲುಕ್ ಯಾವುದೇ ದೇಶದ ಒಂದು ಪಿಕ್ಚರ್ ಬಂದು ಸ್ಕ್ರೀನ್ ಮಾಡ್ಲಿಕ್ಕೆ ಅದೇನು ತೊಂದರೆ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಐ ಪರ್ಸನಲಿ ಫೀಲ್ ನಮ್ಮ ದೇಶದ ಪಿಕ್ಚರ್ ಎಲ್ಲ ಕಡೆ ಹೋಗುತ್ತೆ. ಆ ದೇಶದ ಪಿಕ್ಚರ್ ಸ್ಕ್ರೀನ್ ಮಾಡಿದ್ರೆ ಏನು ತೊಂದರೆ ಆಗೋದಿದೆ? ಅಕಾರ್ಡಿಂಗ್ ಟು ಮೀ ಮಾಡಬೇಕು. ಕೊನೆಯದಾಗಿ ಸರ್, ಜಮಖಂಡಿಯ ಒಂದು ಸರ್ಕಾರಿ ಶಾಲೆಯ ಮಕ್ಕಳು ಕೆಸರು ನೀರಲ್ಲಿ ಪ್ಲೇಟ್ ತೊಳೆಯುವಂತ ಒಂದು ಫೋಟೋ ವೈರಲ್ ಆಗಿದೆ. ನಮ್ಮ ಶಿಕ್ಷಣ ವ್ಯವಸ್ಥೆ 10-20 ವರ್ಷ ಹಿಂದಕ್ಕೋಯ್ತು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಶುರುವಾಗಿದೆ. ಈ ತರ ಪಿಕ್ ಅಂಡ್ ಚೂಸ್ ನಾವು ಮಾಡ್ಬೋದು. ನೀನೇ ನೋಡಿದ್ರೆ ಮಧ್ಯಪ್ರದೇಶದಲ್ಲಿ ಪೇಪರ್ ಹಾಳಿನಲ್ಲಿ ಊಟ ಮಾಡ್ತಾ ಇದ್ದಾರೆ. ನೀವು ಯಾವ್ದು ಚೋದಿಸ್ಬೇಕು ಅದ್ರ ಮೇಲೆ ಇಂಪಾರ್ಟೆಂಟ್. ಎಸ್, ಇಂಥ ಉದಾಹರಣೆಗಳು ದಿನ ಬೆಳಿಗ್ಗೆ ನಾವು ಕಣ್ಣಾರೆ ನೋಡ್ತೀವಿ. ಅದೇ ನೀವು ನೋಡ್ತೀವಿ, ನಾವು ನೋಡ್ತೀವಿ. ಯಾವುದೋ ಒಂದು ವೈರಲ್ ಆದ ತಕ್ಷಣ ಇಶ್ಯೂ ಮಾತನಾಡ್ತೀವಿ. ನಾವು ಸೋಷಿಯಲ್ ಆಗಿ ಆ ರೀತಿ ಬಿಹೇವ್ ಮಾಡ್ತೀವಿ. ಇಟ್ಸ್ ಹೈ ಟೈಮ್. ಐ ಆಮ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಎನಿ ಗೌರ್ಮೆಂಟ್ ಫಾರ್ ದಟ್ ಮ್ಯಾಟರ್. ದ ಸಿಚುವೇಶನ್ ಇಸ್ ದಟ್ ಇಂಥವು ನಾವು ನೋಡಿದಾಗ ನೀವು ಹಂಗೆ ಹೋಗ್ತೀರಿ, ನಾವು ಹಂಗೆ ಹೋಗ್ತೀವಿ. ಅವ್ರ ಪೇರೆಂಟ್ಸ್ ಹಂಗೆ ನೋಡಿ ಹಳ್ಳಿಯಾಗ ಹಂಗೆ ಇರ್ತಾರೆ. ಇದು ಸಾಮಾನ್ಯವಾಗಿ ನಾವು ಒಪ್ಕೊಂಡಿರ್ತಕ್ಕಂಥದ್ದು. ಸೊ ಇದಕ್ಕೆ ನಾನು ಎನ್ಕರೇಜು ಮಾಡಲ್ಲ. ಇದಕ್ಕೆ ನಾನು ಖಂಡಿತವಾಗ್ಲೂ ನಮ್ಮ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ನಾನು ಭಾಳ ಸಲ ಮಾತನಾಡಿದ್ದೀನಿ. ಇಟ್ಸ್ ನಾಟ್ ಗೋಯಿಂಗ್ ಟು ಚೇಂಜ್ ಓವರ್ ನೈಟ್. ಪಾವರ್ಟಿ ಅಂತಕ್ಕಂಥದ್ದು, ಸೋಷಿಯಲ್ ಬಿಹೇವಿಯರ್ಸ್ ಅಂತಕ್ಕಂಥದ್ದು ಇಟ್ಸ್ ಅ ಬಿಗ್ ಸಬ್ಜೆಕ್ಟ್ ಇದೆ. ನಾವು ಮಾತನಾಡಬೇಕು, ಡೆಪ್ತ್ ಆಗಿ ಮಾತನಾಡಬೇಕು. ಬಟ್ ಇಟ್ಸ್ ದ ವೇ ಟುಡೇ ಸಿಚುವೇಶನ್ ಇಸ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಥ್ಯಾಂಕ್ ಯು. ಇಷ್ಟ ಆಗಿತ್ತು ಸಂತೋಷ್ ಲಾಡ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಚಿವರಾದಂತಹ ಸಂತೋಷ್ ಲಾಡ್ ಅವ್ರ ಜೊತೆಲಿದ್ದೇನೆ. ಸರ್, ಒಂದು ವಿಚಾರ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜೂನ್ 2025ರಿಂದ ಕಾರ್ಮಿಕ ಇಲಾಖೆಯಿಂದ ಬಿಡುಗಡೆ ಆಗಬೇಕಾಗಿದ್ದಂಥ 60 ಕೋಟಿ ರೂಪಾಯಿ ಔಷಧ ಬಿಲ್ಗಳು ಇನ್ನೂ ಕ್ಲಿಯರ್ ಆಗಿಲ್ಲ. ಇಲ್ಲಿ ಆರೋಪ ಇರೋದೇನು? ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕಳಿಸಿದೆ. ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಯಾವ ಹಣವನ್ನು ಬಿಡುಗಡೆ ಮಾಡಬೇಕಿತ್ತು, ಇದುವರೆಗೂ ಮಾಡಿಲ್ಲ. ಮೊದಲೇ ಗುತ್ತಿಗೆದಾರರ ಆರೋಪ ಮಾಡ್ತಿರೋಂಥದ್ದು ಈ ಗೌರ್ಮೆಂಟ್ ಬಂದಾಗಿಂದ ನಮಗೆ ಯಾವುದು ಬಿಲ್ಗಳು ಕ್ಲಿಯರ್ ಆಗಿದೆ ಅಂತ ಯಾವ ಥರ ನೋಡ್ತೀವಿ? 60 ಕೋಟಿ ಎದುರು ಜನರಲ್ ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಯೂಶಲಿ ಯಾಕಂತಂದ್ರೆ ವಿ ವಾಂಟ್ ಟು ಮೇಕ್ ಸ್ಪೆಷಲ್ ಆಡಿಟ್. ಏನಾಗಿದೆ, ನಮ್ಮ 150 ಕೋಟಿ ರೂಪಾಯಿ ನಾವು ಸ್ಯಾಲರಿ ಖರ್ಚು ಮಾಡ್ತಾ ಇದೀವಿ, 150 ಕೋಟಿ ನಾವು ರಿಯಂಬರ್ಸ್ಮೆಂಟ್ ಮಾಡ್ತಾ ಇದೀವಿ, 150 ಕೋಟಿ ಮೆಡಿಸಿನ್ಸ್ ಕೊಡ್ತಾ ಇದೀವಿ, ಓವರ್ ಅಂಡ್ ಅಬೋ ಮತ್ತೆ ಎಕ್ಸ್ಟ್ರಾ ನಾವು 30 ಕೋಟಿ ಕೊಡ್ತಾ ಇದೀವಿ. ಓವರ್ ಆಲ್ 500 ಕೋಟಿವರೆಗೆ ನಾವು ಖರ್ಚು ಮಾಡ್ತಾ ಇದೀವಿ. ಸೊ ಅದೊಂದು ಆಡಿಟ್ ಆಗ್ಬೇಕಂತಕ್ಕಂಥದ್ದು ಒಂದು ವಾದ ಇದೆ, ಅದು ಬೇರೆ ಪ್ರಶ್ನೆ. ಎರಡನೇದು, ESI ಇಂದ ಬಂದಿರತಕ್ಕಂಥ ಕಾರ್ಪೊರೇಷನ್ ದುಡ್ಡು ನೇರವಾಗಿ ಯಾರ್ಯಾರಿಗೆ ಡ್ಯೂ ಇದೆ ಅದು ಹೋಗೇ ಹೋಗುತ್ತೆ. ಸೊ ಸಮಥಿಂಗ್ ನ್ಯೂ ವಿಚ್ ಟೋಲ್ಡ್ ಮಿ, ನಾನು ಯಾರು ಹೇಳಿಲ್ಲ. ಏನಾಗಿದೆ, ಡಾಕ್ಯುಮೆಂಟ್ ಕೂಡ ಇದೆ. ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಕಂಪನಿಗಳಿಗೆ ಹಣ ಬಿಡುಗಡೆ ಮಾಡ್ತಿಲ್ಲ ಅಂತ ಒಂದು ಆರೋಪ ಕೂಡ ಮಾಡಿರುವಂಥದ್ದು. ಇಟ್ಸ್ ವೆರಿ ಗುಡ್. ನನಗೆ ಯಾರು ಇಲ್ಲಿವರೆಗೆ ಹೇಳೇ ಇಲ್ಲ. ಯೂಶಲಿ ಅದೇನಾಗುತ್ತೆ, ನಮ್ಮ ನೋಟಿಸ್ಗೆ ಬರಲಾರಂಗೆ ಆಟೋಮೆಟಿಕ್ ಹೋಗುತ್ತೆ ಅದು. ಬಿಕಾಸ್ ಹೂಎವರ್ ಹ್ಯಾಸ್ ಕ್ಲಿಯರ್ ರೇಸ್ ದ ಬಿಲ್, ಆಟೋಮೆಟಿಕ್ ಇಟ್ ಗೋಸ್. So something new, because nobody has told, but I'll look into it. Definitely it could be not the case. So ರೀಸೆಂಟ್ ಆಗಿ ಎಲ್ಲ ಬಿಲ್ಸ್ಗಳು ಕ್ಲಿಯರ್ ಆಗಿರ್ತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ. ನೀವು ಇನ್ನು 2025 ಹೇಳ್ತಾ ಇದ್ರಿ. ಸೊ ಜನವರಿಲಿ ಮೋಸ್ಟ್ ಪ್ರಾಬ್ಲಿ ಎವ್ರಿಥಿಂಗ್ ಶುಡ್ ಹ್ಯಾವ್ ಗಾಟ್ ಕ್ಲಿಯರ್ಡ್. ನಮಗೇನು ಡ್ಯೂ ಬರಬೇಕು ಅಷ್ಟು ದುಡ್ಡು ಬಂದ್ಬಿಡುತ್ತೆ. ಅದು ಬಂದ ತಕ್ಷಣ ಆಟೋಮೆಟಿಕ್ ಕ್ಲಿಯರ್ ಆಗುತ್ತೆ. ಅದಕ್ಕೆ ನಮ್ಮ ಇಂಟರ್ವೆನ್ಷನ್ ಬೇಕಾಗಿಲ್ಲ, ಆಟೋಮೆಟಿಕ್ ಆಗುತ್ತೆ. ಸೊ ಐ ಥಿಂಕ್ ದ ನ್ಯೂ ಕಮಿಷನರ್ ವಿಚ್ ಹ್ಯಾಸ್ ಕಮ್ ಇನ್, ವಿ ಹ್ಯಾಡ್ 3 ಕಮಿಷನರ್ ಚೇಂಜಸ್. ಐ ಥಿಂಕ್ ಇಟ್ಸ್ ಅ ರೆಗ್ಯುಲರ್ ಪ್ರಾಸೆಸ್, ದೇ ವಿಲ್ ಡೂ ಇಟ್. ಎರಡನೇ ಸರ್, ಪ್ರಕಾಶ್ ರಾಜ್ ಅವರ ಹೇಳಿಕೆ ನೀವು ಗಮನಿಸಿದ್ದೀರಾ? ಪ್ಯಾಲೆಸ್ತೀನ್ ಚಿತ್ರಗಳನ್ನ ಪ್ರದರ್ಶನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಿಡ್ತಿಲ್ಲ. ರಾಜ್ಯ ಸರ್ಕಾರ ಯಾವ ತರ ನೋಡುತ್ತೆ? ಅಲ್ಲ, ಅದೇ ಹೇಳ್ತಿರೋದು. ಈಗ ನಮ್ಮ ಇಂಡಿಯನ್ ಬಾಲಿವುಡ್ ಮೂವೀಸ್ ಎಲ್ಲ ಪ್ರಪಂಚಕ್ಕೆ ಹೋಗುತ್ತೆ. ಪ್ಯಾಲೆಸ್ತೈನ್ ಅಂತಕ್ಕಂಥ ಕಾನ್ಸೆಪ್ಟ್ ಇವ್ರ ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು. ಏನು ಒಂದು ಕೇಂದ್ರ ಸರ್ಕಾರ ಭಾರತ ಸರ್ಕಾರ ಯಾವಾಗಲೂ ನಾವು ಯಾರ ಪರ ಇದ್ವಿ? ವಾಜಪೇಯಿ ಸಾಹೇಬ್ರು ಏನು ಮಾತನಾಡಿರ್ತಕ್ಕಂಥದ್ದು, ಅವ್ರ ಕಾಲದಲ್ಲಿ ಏನು ಸ್ಟ್ಯಾಂಡ್ ತಗೊಂಡಿದ್ದಾರೆ, ಯುಎನ್ಎಲ್ ಏನು ಸ್ಟ್ಯಾಂಡ್ ತಗೊಂಡಿದ್ವಿ. ಸಿ, ಇಟ್ಸ್ ಅ ಮೋರ್ ಆಫ್ ಅ ಇಂಟರ್ನ್ಯಾಷನಲ್ ಇಶ್ಯೂನಲ್ಲಿ ನಾವು ಯಾರು ಪರ ಇರ್ತೀವಿ, ಯಾರು ವಿರುದ್ಧ ಇರ್ತಕ್ಕಂಥದ್ದು ಒಂದು ಕ್ಲಾರಿಟಿ ಇರಬೇಕು ಸರ್ಕಾರಕ್ಕೆ. ನಾನಿಂದ ಪೊಲಿಟಿಸೈಸ್ ಮಾಡಕ್ಕೆ ಹೋಗಲ್ಲ, ಬಟ್ ಅನ್ ಔಟ್ಲುಕ್ ಯಾವುದೇ ದೇಶದ ಒಂದು ಪಿಕ್ಚರ್ ಬಂದು ಸ್ಕ್ರೀನ್ ಮಾಡ್ಲಿಕ್ಕೆ ಅದೇನು ತೊಂದರೆ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಐ ಪರ್ಸನಲಿ ಫೀಲ್ ನಮ್ಮ ದೇಶದ ಪಿಕ್ಚರ್ ಎಲ್ಲ ಕಡೆ ಹೋಗುತ್ತೆ. ಆ ದೇಶದ ಪಿಕ್ಚರ್ ಸ್ಕ್ರೀನ್ ಮಾಡಿದ್ರೆ ಏನು ತೊಂದರೆ ಆಗೋದಿದೆ? ಅಕಾರ್ಡಿಂಗ್ ಟು ಮೀ ಮಾಡಬೇಕು. ಕೊನೆಯದಾಗಿ ಸರ್, ಜಮಖಂಡಿಯ ಒಂದು ಸರ್ಕಾರಿ ಶಾಲೆಯ ಮಕ್ಕಳು ಕೆಸರು ನೀರಲ್ಲಿ ಪ್ಲೇಟ್ ತೊಳೆಯುವಂತ ಒಂದು ಫೋಟೋ ವೈರಲ್ ಆಗಿದೆ. ನಮ್ಮ ಶಿಕ್ಷಣ ವ್ಯವಸ್ಥೆ 10-20 ವರ್ಷ ಹಿಂದಕ್ಕೋಯ್ತು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಶುರುವಾಗಿದೆ. ಈ ತರ ಪಿಕ್ ಅಂಡ್ ಚೂಸ್ ನಾವು ಮಾಡ್ಬೋದು. ನೀನೇ ನೋಡಿದ್ರೆ ಮಧ್ಯಪ್ರದೇಶದಲ್ಲಿ ಪೇಪರ್ ಹಾಳಿನಲ್ಲಿ ಊಟ ಮಾಡ್ತಾ ಇದ್ದಾರೆ. ನೀವು ಯಾವ್ದು ಚೋದಿಸ್ಬೇಕು ಅದ್ರ ಮೇಲೆ ಇಂಪಾರ್ಟೆಂಟ್. ಎಸ್, ಇಂಥ ಉದಾಹರಣೆಗಳು ದಿನ ಬೆಳಿಗ್ಗೆ ನಾವು ಕಣ್ಣಾರೆ ನೋಡ್ತೀವಿ.
ಅದೇ ನೀವು ನೋಡ್ತೀವಿ ನಾವು ನೋಡ್ತೀವಿ. ಯಾವುದೋ ಒಂದು ವೈರಲ್ ಆದ ತಕ್ಷಣ ಇಶ್ಯೂ ಮಾತನಾಡ್ತೀವಿ. ನಾವು ಸೋಷಿಯಲ್ ಆಗಿ ಆ ರೀತಿ ಬಿಹೇವ್ ಮಾಡ್ತೀವಿ. ಇಟ್ಸ್ ಹೈ ಟೈಮ್. ಐ ಆಮ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಎನಿ ಗೌರ್ಮೆಂಟ್ ಫಾರ್ ದಟ್ ಮ್ಯಾಟರ್. ದ ಸಿಚುವೇಶನ್ ಇಸ್ ದಟ್ ಇಂಥವು ನಾವು ನೋಡಿದಾಗ ನೀವು ಹಂಗೆ ಹೋಗ್ತೀರಿ, ನಾವು ಹಂಗೆ ಹೋಗ್ತೀವಿ. ಅವ್ರ ಪೇರೆಂಟ್ಸ್ ಹಂಗೆ ನೋಡಿ ಹಳ್ಳಿಯಾಗ ಹಂಗೆ ಇರ್ತಾರೆ. ಇದು ಸಾಮಾನ್ಯವಾಗಿ ನಾವು ಒಪ್ಕೊಂಡಿರ್ತಕ್ಕಂಥದ್ದು. ಸೊ ಇದಕ್ಕೆ ನಾನು ಎನ್ಕರೇಜು ಮಾಡಲ್ಲ. ಇದಕ್ಕೆ ನಾನು ಖಂಡಿತವಾಗ್ಲೂ ನಮ್ಮ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ನಾನು ಭಾಳ ಸಲ ಮಾತನಾಡಿದ್ದೀನಿ. ಇಟ್ಸ್ ನಾಟ್ ಗೋಯಿಂಗ್ ಟು ಚೇಂಜ್ ಓವರ್ ನೈಟ್. ಪಾವರ್ಟಿ ಅಂತಕ್ಕಂಥದ್ದು, ಸೋಷಿಯಲ್ ಬಿಹೇವಿಯರ್ಸ್ ಅಂತಕ್ಕಂಥದ್ದು ಇಟ್ಸ್ ಅ ಬಿಗ್ ಸಬ್ಜೆಕ್ಟ್ ಇದೆ. ನಾವು ಮಾತನಾಡಬೇಕು, ಡೆಪ್ತ್ ಆಗಿ ಮಾತನಾಡಬೇಕು. ಬಟ್ ಇಟ್ಸ್ ದ ವೇ ಟುಡೇ ಸಿಚುವೇಶನ್ ಈಸ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಥ್ಯಾಂಕ್ ಯು. ಇಷ್ಟ ಆಗಿತ್ತು ಸಂತೋಷ್ ಲಾಡ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.